ಕರ್ನಾಟಕ ಅಂದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗೋದು ಜೋಳದ ರೊಟ್ಟಿ. ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ ಅಂಡ್ ಶ್ರಾವಣ ಮಾಸದಲ್ಲಿ ಬರುವ ಮೊದಲನೇ ಹಬ್ಬ ನಾಗರ ಪಂಚಮಿ ಹಬ್ಬ. ಸೊ ನಾಗರ ಪಂಚಮಿ ಹಬ್ಬದ ಹಿಂದಿನ ದಿನ ಮಾಡುವುದೇ ಈ ರೊಟ್ಟಿ ಹಬ್ಬ. ಮೆಣಸಿನಕಾಯಿ ಟಕ್ಕು ಮತ್ತೆ ಮೂಲಂಗಿ ಪಲ್ಯ, ಬದನೆಕಾಯಿ ಪಲ್ಯ, ಹೆಸರು ಕಾಳು ಮತ್ತೆ ಬೇಳೆ ಪಲ್ಯ, ಮಿರ್ಚಿ, ಹಾಗಲಕಾಯಿ ಪಲ್ಯ, ಸೊಪ್ಪು, ಈರುಳ್ಳಿ ಮತ್ತೆ ಕ್ಯಾರೆಟ್. ಅಂಡ್ ಇದು ನೋಡ್ತಾ ಇದ್ರಲ್ಲ, ಇದು ಕಟ್ಟಗ ರೊಟ್ಟಿ ಅಂತ ಕರೀತಾರೆ. ಸೊ ಈ ಹಬ್ಬದ ಸ್ಪೆಷಾಲಿಟಿನೇ ಇದು. ಸಜ್ಜೆ ಉಂಡಿ, ಮಂಡಾಳು ಉಂಡಿ, ರವೆ ಉಂಡಿ, ಶೇಂಗಾ ಉಂಡಿ, ಈ ತರದ ಉಂಡೆಗಳು, ಎಲ್ಲ ವೆರೈಟೀಸ್ ಆಫ್ ಉಂಡೆಗಳನ್ನು ಮಾಡ್ತಾ ಇದ್ರು. ಸೊ ಅಂಡ್ ಈ ಹಬ್ಬದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಜೋಕಾಲಿ ಕಟ್ತಾರೆ ಮನೆಯಲ್ಲಿ. ಮರಕ್ಕೂ ಕೂಡ ಜೋಕಾಲಿ ಕಟ್ಟಿ ಆಟ ಆಡ್ತಿದ್ವಿ ನಾವು. ಸೊ ಆ ಡೇಸ್ ನೆನಪಾಗುತ್ತೆ ಪಂಚಮಿ ಅಂದ ತಕ್ಷಣ. ಅಷ್ಟ್ ಫೇಮಸ್ ಆಗಿಲ್ಲಲ್ಲ ಇನ್ನ. ಪಟ್ ಅಂತೇಳ ಇಲ್ಲ, ಪಟ್ ಅಂತೇಳ నాకు ఇంట్రెస్ట్ పోయింది. ನಮ್ಮನೆ ರೊಟ್ಟಿ ಹಬ್ಬದ ಫುಲ್ ವ್ಲಾಗ್ ನ ಲಕ್ಷ್ಮೀ ಮಜ್ಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ. ಅಂಡ್ ಚಾನಲ್ ಲಿಂಕ್ ನನ್ನ ಬಯೋದಲ್ಲಿದೆ.